ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಪಟ್ಟವನ್ನು ಕೊಡಬೇಕು ಅನ್ನೋ ಒಂದು ಪಟ್ಟಣ ಹಿಡಿದು ಚನ್ನಪಟ್ಟಣದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂ ಮುಖಂಡರಿಂದ ಸದ್ಯ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಿರ್ಬೋದು. ಜಮೀರ್ ಅಹಮದ್ ಡಿಸಿಎಂ ಪಟ್ಟವನ್ನು ಕೊಡಬೇಕು, ಅದರ ಜೊತೆಗೆ ಒಂದು ಖಾತೆಯನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಈ ಅಂಬೇಡ್ಕರ್ ವೃತ್ತದಲ್ಲಿ ಸದ್ಯ ಈ ಒಂದು ಪ್ರತಿಭಟನೆ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆ ಇದರಲ್ಲಿ ಕೂಡ ಸಾಕಷ್ಟು ಗೋಷ್ಠಿಯನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನ ಇಲ್ಲಿಯ ಮುಸ್ಲಿಂ ಮುಖಂಡರು ಹಾಗೆ ಧರ್ಮಗುರುಗಳು ಹಾಗೆ ಅಭಿಮಾನಿಗಳು ಸಾಕಷ್ಟು ಆಕ್ರೋಶದಿಂದ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸದ್ಯ ನಾನು ಇಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳನ್ನ ಮಾತಾಡಿಸುವಂತ ಒಂದು ಕೆಲಸ ಮಾಡ್ತಾರೆ. ಸರ್, ಏನ್ ಸರ್ ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇರ್ತಕ್ಕಂಥ? ನಮ್ಮ ಜಮೀನಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಬಹಳ ಮೋಸ ಆಗಿದೆ. ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು. ಮೊದಲನೇದಾಗಿ ಅವ್ರಿಗೆ ಮೊದಲ ಪಟ್ಟಿಯಲ್ಲಿ ಇರ್ಬೇಕಾಗಿತ್ತು ಸಂಪುಟ ಸಮಯದಲ್ಲಿ. ಈಗ ಡಿಸಿಎಂ ಸ್ಥಾನ ಅವ್ರಿಗೆ ನೀಡಲೇಬೇಕು. ನಾವು ಸರ್ಕಾರದಿಂದ ಒತ್ತಾಯ ಮಾಡ್ತೀವಿ. ಇದೇ ಅಲ್ಲ, ಇದು ನೆಕ್ಸ್ಟ್ 19 ಕೊಟ್ಟಿಲ್ಲ ಅಂದ್ರೆ ಬೇರೆ ಆಗುತ್ತೆ. ನ್ಯಾಯ ಸಿಗೋದ್ರೆ ಹೋರಾಟ ಮಾಡ್ತೀವಿ. ಯಾಕೆ ಅಂತ ಕೊಡ್ಲಿಲ್ಲ? ಏನಾದ್ರು ಮಿಸ್ ಆಗಿದೆಯಾ ಅಥವಾ ಮುಂದಿನ ಒಂದು 2ನೇ ಹಂತದಲ್ಲಿ ಎರಡನೇ ಹಂತ ಪಟ್ಟಿದಲ್ಲಿ ಅವ್ರದ್ದು ಹೆಸರು 100ಕ್ಕೂ 100 ಇದೆ. ಅವ್ರಿಗೆ ಡಿಸಿಎಂ ಸ್ಥಾನ ಅಥವಾ ಮಂತ್ರಿ ಸ್ಥಾನ ಸಿಗುತ್ತೆ. ನಮಗೂ ಪೂರ್ತಿ ಹೈಕಮಾಂಡ್ ಮೇಲೆ ಭರೋಸೆ ಇದೆ. ನಾವು ಎಲ್ಲ ಹೈಕಮಾಂಡ್ಗೆ ಒಂದು ಮೆಸೇಜ್ ಕಡೆಗೆ ಇಲ್ಲಿ ಸೇರಿದೀವಿ. ಅವ್ರು ನಮ್ಮ ನಾಯಕರು, ನಮ್ಮ ಮಾಸ್ ಲೀಡರು, ನಮ್ಮ ಎಲ್ಲಾ ವರ್ಗ ಸಮಾಜರ ಒಗ್ಗಟ್ಟಾಗಿ ತಗೊಂಡ್ ಹೋಯ್ತಾ ಇರೋದು ಒಂದು ನಾಯಕ ಅಂದ್ರೆ ಬಿಜೆಪಿ ಜಮೀರ್ ಅಹಮದ್ ಖಾನ್. ಅವ್ರಿಗೆ ಮಂತ್ರಿ ಸ್ಥಾನ ಸಿಗ್ಲೇಬೇಕು ಅಂತ ಹೇಳಿ ನಾವು ಒತ್ತಡ ಹಾಕ್ತಾ ಇದೀವಿ ಸರ್ಕಾರಕ್ಕೆ ಮತ್ತೆ ಹೈಕಮಾಂಡ್ಗೆ. ಬೇಕೇ ಬೇಕು. ಕೈ ಬಿಟ್ಟಿದ್ದಾದ್ರೆ ಯಾಕೆ? ಕೇರಳದಲ್ಲಿ, ಆಂಧ್ರದಲ್ಲಿ ಎಲ್ಲ ಹೋಗಿ ಗೆಲ್ಸ್ಕೊಂಡ್ ಬಂದಿದ್ದವರು. ನಮ್ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಜಮೀರ್ ಅಹಮದ್ ಸಾಬ್ ಕೊಡ್ಬೇಕಾಯ್ತು. ನಮ್ ಬಾಸ್ ಬಿಜೆಪಿ ಜಮೀರ್ ಅಹಮದ್ ಅವ್ರಿಗೆ ಕೊಡ್ಬೇಕಾಯ್ತು. ಯಾಕಾಗಿ ಕೈ ಬಿಟ್ಟಿದ್ದು ಅಂತ? ಯಾಕೆ ಕೈ ಬಿಟ್ಟಿದ್ದು ಅಂದ್ರೆ ಕೆಲವು ನಮ್ ಪಕ್ಷದಲ್ಲೇ ಮೀರ್ ಸಾದಿಕ್ಗಳಿದ್ದಾರೆ. ಒಂದ್ ಯಾವ್ದೋ ಆಡಿಯೋ, ಆಡಿಯೋ, ವಿಡಿಯೋ ಇಲ್ಲ ಮಿಮಿಕ್ರಿ ಆಡಿಯೋ ಮಾಡ್ಬಿಟ್ಟು ಅವರ ಹೆಸರಿಗೆ ಒಂದು ಧಕ್ಕೆ ಆಗೋ ತರ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ಏನಾಗಿದೆ ಅಂತಂದ್ರೆ ಫಸ್ಟ್ ಪಟ್ಟಿಲಿ ಇಲ್ಲ 2ನೇ ಪಟ್ಟಿಲಿ ಹೆಸರು ಕೊಡ್ತಾರೆ. ಅವ್ರು ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಅವ್ರಿಗೆ ಡಿಸಿಎಂ ಸ್ಥಾನ, ಮಂತ್ರಿ ಸ್ಥಾನ 2 ಕೊಡ್ಬೇಕು. ಅವರ ಅವರ ಅಭಿಮಾನಿಗಳ ಮಾತಾಡಿದ್ರೆ ಡಿಸಿಎಂ ಸ್ಥಾನವನ್ನ ಜಮೀರ್ ಅಹಮದ್ ಖಾನ್ಗೆ ಕೊಡ್ಬೇಕು, ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಇಲ್ಲಿ ಅವರ ಅಭಿಮಾನಿಗಳು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಚನ್ನಪಟ್ಟಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.